ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 45ನೇ ಶ್ಲೋಕ. ಇದರಲ್ಲಿ ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರದ ಹೆಸರಿದೆ. ಅಷ್ಟೇ ಅಲ್ಲ, ನರಸಿಂಹಸ್ವಾಮಿಯ ಸ್ವಭಾವವಾದ ಉಗ್ರ, ಭಯಂಕರ ಎಂಬ ನಾಮವೂ ಇಲ್ಲಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 418ರಿಂದ 427ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 45. ಋತು ಸುದರ್ಶನ ಕಾಲ ಪರಮೇಷ್ಟಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ. ಪದಗಳ ಅರ್ಥ: ಋತು, ವಸಂತ, ಗ್ರೀಷ್ಮ ಮುಂತಾದ ಋತುಗಳ ರೂಪದಲ್ಲಿ ಕಾಲವನ್ನು ನಡೆಸುವವನು. ಸುದರ್ಶನ ಚಕ್ರ, ದುಷ್ಟರನ್ನು ಶಿಕ್ಷಿಸಲು ಚಕ್ರವನ್ನು ಹಿಡಿದವನು. ಸುಂದರ ನೋಟ, ನೋಡಲು ಅತ್ಯಂತ ಆನಂದ ಕೊಡುವ ಸುಂದರ ರೂಪದವನು. ಇವನ ದರ್ಶನದಿಂದ ಪಾಪ ನಾಶವಾಗುತ್ತದೆ. ಕಾಲಹ, ಎಲ್ಲರ ಆಯಸ್ಸನ್ನು ಎಣಿಸುವವನು. ಯಾರನ್ನು ಬಿಡದೆ ಕಾಲನ ರೂಪದಲ್ಲಿ ಎಲ್ಲರನ್ನೂ ಎಳೆದುಕೊಂಡು ಹೋಗುವವನು. ಪರಮೇಷ್ಠಿ, ಪರಮ, ಅತ್ಯುನ್ನತ, ಸ ಇರುವವನು. ಎಲ್ಲರಿಗಿಂತ ಮೇಲಿರುವ ತನ್ನ ಧಾಮದಲ್ಲಿ ನೆಲೆಸಿರುವವನು. ಪರಿಗ್ರಹ, ಪರಿ, ಎಲ್ಲಾ ಕಡೆಗಳಿಂದ ಗ್ರಹ ತೆಗೆದುಕೊಳ್ಳುವವನು. ಭಕ್ತರು ಎಲೆ, ಹೂವು, ನೀರು ಏನನ್ನೋ ಕೊಟ್ಟರೂ ಪ್ರೀತಿಯಿಂದ ಸ್ವೀಕರಿಸುವವನು. ಶರಣಾಗತರನ್ನು ಸ್ವೀಕರಿಸುವವನು. ಉಗ್ರಹ, ಸೂರ್ಯನಂತೆ ಅಥವಾ ನರಸಿಂಹನಂತೆ ಶತ್ರುಗಳಿಗೆ ಭಯಂಕರನಾದವನು. ಅಧರ್ಮ ಮಾಡುವವರಿಗೆ ಇವನು ಉಗ್ರ ಸ್ವರೂಪಿ. ಸಂವತ್ಸರ, ವರ್ಷದ ರೂಪದಲ್ಲಿ ಕಾಲವನ್ನು ಅಳತೆ ಮಾಡುವವನು. ಭಕ್ತರ ಕಲ್ಯಾಣಕ್ಕಾಗಿ ಅವತರಿಸಿ ಬರುವವನು. ದಕ್ಷ, ಅರ್ಥ ಸಮರ್ಥ, ಚುರುಕು. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ ಮತ್ತು ಸಮರ್ಥವಾಗಿ ಮಾಡುವವನು. ಸೋಮಾರಿ ಅಲ್ಲದವನು. ವಿಶ್ರಾಮ, ಸಂಸಾರದಲ್ಲಿ ನೊಂದವರಿಗೆ ವಿಶ್ರಾಂತಿ ನೀಡುವ ತಾಣ. ಮೋಕ್ಷವೇ ನಿಜವಾದ ವಿಶ್ರಾಂತಿ. ವಿಶ್ವ ದಕ್ಷಿಣ, ವಿಶ್ವ, ಜಗತ್ತು, ದಕ್ಷಿಣ, ಸಮರ್ಥ, ದಾನ. ಯಜ್ಞದಲ್ಲಿ ಇಡೀ ವಿಶ್ವವನ್ನೇ ದಕ್ಷಿಣೆಯಾಗಿ ಕೊಡುವಷ್ಟು ಉದಾರಿ ಅಥವಾ ವಿಶ್ವದ ವ್ಯವಹಾರಗಳಲ್ಲಿ ಅತ್ಯಂತ ಕುಶಲ. ಶ್ಲೋಕದ ಭಾವಾರ್ಥ: ಕಾಲವನ್ನು ಋತುಗಳ ರೂಪದಲ್ಲಿ ನಡೆಸುವವನು. ನೋಡಲು ಅತ್ಯಂತ ಸುಂದರವಾದವನು ಅಥವಾ ಸುದರ್ಶನ ಚಕ್ರವನ್ನು ಧರಿಸಿರುವವನು. ಕಾಲ ಸ್ವರೂಪನು ಅಥವಾ ಎಲ್ಲರನ್ನೂ ಲೆಕ್ಕ ಹಾಕುವವನು. ಪರಮಪಾದದಲ್ಲಿ ನೆಲೆಸಿರುವವನು. ಭಕ್ತರು ಕೊಟ್ಟಿದ್ದನ್ನು ಪ್ರೀತಿಯಿಂದ ಸ್ವೀಕರಿಸುವವನು. ಶತ್ರುಗಳಿಗೆ ಭಯಂಕರನಾದವನು. ಸಂವತ್ಸರ ಸ್ವರೂಪನು. ಅತ್ಯಂತ ಸಮರ್ಥನು ಅಥವಾ ಚುರುಕಾದವನು. ಭಕ್ತರಿಗೆ ವಿಶ್ರಾಂತಿ ನೀಡುವವನು ಮತ್ತು ವಿಶ್ವದಲ್ಲಿಯೇ ಅತ್ಯಂತ ದಕ್ಷನಾದವನು ಅಥವಾ ವಿಶ್ವವನ್ನೇ ದಕ್ಷಿಣೆಯಾಗಿ ನೀಡುವವನು ಆ ಭಗವಂತ. ಧನ್ಯವಾದಗಳು.